ಬಹುಶಃ ಈ ಬೆಟ್ಟಗಳ ಮೇಲಿರುವಂತಹ ಕಲ್ಲು ಬಂಡೆಗಳ ಬಣ್ಣವನ್ನು ನೋಡ್ತಾ ಇದ್ದರೆ ನಿಮಗೆ ಆಲ್ಮಂಡ್ ಸೀಡ್ಸ್ ನೆನಪಾಗ್ಬೋದು ಅಥವಾ ಬಾದಾಮಿ ಬೀಜದ ಬಣ್ಣ ನೆನಪಾಗ್ಬೋದು. ಸೊ ಹಾಗಾಗಿ ಕರ್ನಾಟಕದ ಈ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳಕ್ಕೆ ನಮ್ಮ ಜನ ಬಾದಾಮಿ ಅಂತಲೇ ಕರೀತಾರೆ. ನಾನಿವತ್ತು ಬಾದಾಮಿಯಲ್ಲಿದ್ದೀನಿ. ನೀವು ನೋಡ್ತಿದ್ದೀರಾ ಈ ಕಲ್ಲು ಬಂಡೆಗಳನ್ನು ಕೊರೆದು ಅಲ್ಲಿ ಗುಹೆಯನ್ನು ಸೃಷ್ಟಿಸಿ ಆ ಗುಹೆ ಒಳಗಡೆ ಒಂದು ವಾಸ್ತುಶಿಲ್ಪವನ್ನು ಕೆತ್ತಿದ್ದಾರೆ. ಇದು ನಮ್ಮ ಚಾಳುಕ್ಯರು. ಸೊ ಈ ಒಂದು ಜಾಗಕ್ಕೆ ಮೊದಲೇ ವಾತಾಪಿಪುರ ಅಂತ ಕರೀತಾ ಇದ್ರು, ಈಗ ಇದನ್ನು ಬಾದಾಮಿ ಅಂತ ಕರೀತಾರೆ. ಈ ಜಾಗವು ಕೂಡ ಭಾರತದ ವಿಶ್ವಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟ್ರಲ್ಲಿ ಇದು ಕೂಡ ದಾಖಲಾಗಿದೆ. ನೀವೇನಾದರೂ ಕರ್ನಾಟಕಕ್ಕೆ ವಿಸಿಟ್ ಮಾಡ್ತಾ ಇದ್ದರೆ, ಕರ್ನಾಟಕದಲ್ಲಿ ಇದ್ದರೆ ಈ ಜಾಗಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಇಲ್ಲಿನ ಗುಹೆಗಳನ್ನು ನೋಡ್ತಾ ಇದ್ದರೆ ಇದು ಮನುಷ್ಯರು ಮಾಡಿದ್ದೋ ಇಲ್ಲ ದೇವರು ಮಾಡಿದ್ದೋ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ.